ಸರ್ವಭೂತೇಷು ಮಾತೃರೂಪೇಣ ಶಕ್ತಿರೂಪೇಣ ವಿದ್ಯಾರೂಪೇಣ ಶ್ರದ್ಧಾರೂಪೇಣ ಸಂಸ್ಥಿತಃ ನಮಸ್ತಸ್ಯೈ 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 ನಮೋ ನಮಃ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಆತ್ಮೀಯ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ವಿದ್ಯಾಭಿಮಾನಿಗಳೇ, ಪೋಷಕರೇ, ನನ್ನ ಪ್ರೀತಿಯ ಮಕ್ಕಳೇ, ಮುದ್ದಿನ ಮಕ್ಕಳು, ದಯವಿಟ್ಟು ಮೌನವಾಗಿದ್ದುಕೊಂಡು ಹೇಳಿದ ಮಾತುಗಳನ್ನು ನೀವು ಕೇಳಿದ್ದೀರಿ ಅಂತ ಹೇಳಿದರೆ, ಈ ದಿನ ಏನು ನಮಗೆ ಈ ಪುಸ್ತಕ ವಿತರಣೆ ಮಾಡ್ತಾರೋ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಿದಂತೆ ಆಗ್ತದೆ. ಅಲ್ಲಿ ಓಡಾಡುತ್ತಿರುವಂತಹ ಪುಟಾಣಿ ಮಕ್ಕಳು, ದಯವಿಟ್ಟು ನಿಮ್ಮ ನಿಮ್ಮ ಸ್ಥಳಗಳನ್ನು ಆಕ್ರಮಿಸಿಕೊಂಡು ಕೂತ್ಕೊಳ್ಳಿ, ಆಸೀನವನ್ನು ಆಶ್ರಯಿಸಿಕೊಳ್ಳಿ. ಈಗ ಒಳ್ಳೆಯ ಮಕ್ಕಳು, ಒಬ್ಬಳು ಮಾತ್ರ ಓಡ್ತಾ ಇದ್ದಾಳೆ, ಉಳಿದ ಎಲ್ಲ ಮಕ್ಕಳು ಕೂತಿದ್ದಾರೆ. ಈ ನನ್ನೆರಡು ಮಾತುಗಳನ್ನು ದಯವಿಟ್ಟು ಮಕ್ಕಳು ಕೇಳಿ. ಮಕ್ಕಳೇ, ಎಲ್ಲ ದಾನಗಳನ್ನು ಎಷ್ಟು ಮಾತಾಡಿದ್ರಂತ ಹೇಳಿದರೆ, ಇಂದಿನ ಈ ವೇದಿಕೆಯಲ್ಲಿ ಯಾರೆಲ್ಲ ಉಪಸ್ಥಿತರಿದ್ದರೋ ಅವರೆಲ್ಲ ಈ ಒಂದು ಆಸರೆಯ ಬಳಗದವರು ಯಾವ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಿದ್ದಾರೆ, ಯಾಕೋಸ್ಕರ ಮಾಡ್ತಾ ಇದ್ದಾರೆ, ಮಕ್ಕಳ ಈ ಉಜ್ವಲ ಭವಿಷ್ಯತ್ತಿಗಾಗಿ ಎಷ್ಟೊಂದು ಶ್ರಮಿಸ್ತಾ ಇದ್ದಾರೆ. ಈ ಮಕ್ಕಳು ಮುಂದೆ ಈ ದೇಶವನ್ನು ಆಳುವಂತಹ ಮಕ್ಕಳು, ಪುಟಾಣಿ ಮಕ್ಕಳು. ಮೊದಲಾಗಿ ಆಲಿಸುವಿಕೆಯನ್ನು ಮಾಡಿಕೊಂಡ್ರೆ ಎಲ್ಲವೂ ಸರಿಯಾಗ್ತದೆ. ನನ್ನ ಎಷ್ಟೋ ಮಕ್ಕಳು ಒಮ್ಮೆ ನಾನು ನಿಂತಾಗ ಮೌನವಾಗಿರ್ತಾರೆ, ಏನೋ ಮೇಡಮ್ ಹೇಳ್ತಾ ಇದ್ದಾರೆ ಅಂತ. ಆದರೆ ಇಲ್ಲಿ ಬೇರೆ ಬೇರೆ ಶಾಲೆಯ ಮಕ್ಕಳಿರುವುದು ಮತ್ತು ಸ್ವಲ್ಪ ಸಣ್ಣ ಮಕ್ಕಳಿದ್ದಾರೆ, ಅವರಿಗೆ ಸ್ವಲ್ಪ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಮಕ್ಕಳು ನಿಮಗೆ ಆಮೇಲೆ ಪುಸ್ತಕಗಳನ್ನು ಕೊಟ್ಟಾಗ ಸುಂದರವಾಗಿ ಅಲ್ಲಿ ನಿಮ್ಮ ಪ್ರೀತಿಯ ಏನು ವಿಚಾರಗಳನ್ನು ಬರೀಬೇಕು ಅದರಲ್ಲಿ ಬರೆಯಿರಿ. ಇಂದಿನ ದಿನದಲ್ಲಿ ಏನೆಲ್ಲ ಆಯಿತು ಎಂಬುದನ್ನು ನಿಮ್ಮೆರಡು ಮಾತುಗಳಲ್ಲಿ ಬರೆದು ನನಗೆ ಶಾಲೆಗೆ ತಂದು ತೋರಿಸಿ. ಓಕೆ? ಎಸ್ ಮೇಡಮ್. ವೇದಿಕೆಯ ಈ ಕಾರ್ಯಕ್ರಮದಲ್ಲಿ ನಾನು ಸಾಗರ್ರವರನ್ನು ಈಗ ಹೇಳ್ತಾ ಇದ್ದರು, ಸೂರ್ಯ ಚಂದ್ರರು ಇರುವವರೆಗೆ ಅವರು ಏನು ಅನಿಸಿಕೊಂಡು ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೋ, ಅದಕ್ಕೆ ಯಾರೆಲ್ಲ ಕೈ ಜೋಡಿಸ್ತಿದ್ದಾರೋ ಅವರೆಲ್ಲ ಹಣ ಇರುವವರ ಅಲ್ಲ, ಪ್ರೀತಿಯಿಂದ ಅವರ ಜೊತೆಗೆ ಕೈ ಜೋಡಿಸಿಕೊಂಡು ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅನ್ನುವ ರೀತಿಯಲ್ಲಿ ಬಂದಿದ್ದಾರೆ. ಸತ್ಯ. ಅಂಥವರು ಮುಂದೆ ಬಂದಾಗಲೇ ಇಂಥ ದಾನಿಗಳು ಮುಂದೆ ಬರ್ತಾರೆ. ಮಗು ಅಳದೆ ಯಾವ ತಾಯಿ ಕೂಡ ಹಾಲು ಕೊಡುವುದಿಲ್ಲ. ಆದ್ದರಿಂದ ಯಾರು ಕೂಡ ಒಂದು ಸಂಸ್ಥೆಗೋಸ್ಕರ, ಒಂದು ಶಾಲೆಗೋಸ್ಕರ ಭವತಿ ಭಿಕ್ಷಾಂ ದೇಹಿ ಅಂತ ಹೇಳಿದಾಗ ಖಂಡಿತ ದೇಹಿಯವರು ಬರ್ತಾರೆ. ಅದು ಖಂಡಿತ 100ಕ್ಕೆ 100 ಸತ್ಯ. ಯಾಕಂದರೆ ಇದು ನನ್ನ 32 ವರ್ಷದ ಅನುಭವದ ಮಾತು. ನಾನು ಎಲ್ಲೇ ಶಿಕ್ಷಕಿಯಾಗಿರಲಿ, ನನ್ನದು ಒಂದೇ ಧ್ಯೇಯ, ಒಂದು ಶಾಲೆಗೋಸ್ಕರ ದುಡಿಯುವುದು, ಶಾಲೆಯ ಅಭಿವೃದ್ಧಿಗೋಸ್ಕರ ದುಡಿಯುವುದು, ಶಾಲಾ ಮಕ್ಕಳ ಕಲಿಕೆಗೋಸ್ಕರ ದುಡಿಯುವುದು. ಮಕ್ಕಳು ಕಲಿಯದಿದ್ದರೆ ಮಕ್ಕಳು ಶಾಲೆಗೆ ಯಾಕೆ ಬರಬೇಕು? ಮಕ್ಕಳು ಕಲಿಬೇಕು, ಚೆನ್ನಾಗಿ ಬುದ್ಧಿವಂತರಾಗಬೇಕು, ವಿಚಾರವಂತರಾಗಬೇಕು, ಜ್ಞಾನವಂತರಾಗಬೇಕು. ಈ ದೀಪ ಬೆಳಗಿದಂತೆ ಬೆಳಗುವಂತಹ ಜ್ಞಾನ ಜ್ಯೋತಿಗಳಾಗಬೇಕಾದಂತ ಹೇಳಿದರೆ ಅವು ಮಕ್ಕಳು ಕಲಿಬೇಕು. ಅದಕ್ಕೆ ಪ್ರೋತ್ಸಾಹ ಕೊಡುವವರು ಯಾರು ಅಂತ ಹೇಳಿದರೆ ಪ್ರಪ್ರಥಮವಾಗಿ ಮಕ್ಕಳ ಪೋಷಕರು. ಮನೆಯೇ ಮೊದಲ ಪಾಠಶಾಲೆ, ನಂತರ ಬರುವುದು ಶಾಲೆ. 3 ವರ್ಷದ ಬುದ್ಧಿ 100 ವರ್ಷದವರೆಗೆ ಅಂತ ಹೇಳಿದಾಗೆ ಶಾಲೆಯಲ್ಲಿ ಕಲಿಸಿಕೊಟ್ಟಂತಹ ಪಾಠ ಮಕ್ಕಳ 100 ವರ್ಷದವರೆಗೆ ಇರ್ತದೆ. ಅದಕ್ಕೋಸ್ಕರ ಮಕ್ಕಳನ್ನು ಒಂದು 5 ವರ್ಷದವರೆಗೆ ಪ್ರೀತಿಯಿಂದ ಕಾಣಿ, ಅವರಿವರು ಅಂತ ಹೇಳಿ ಹಿರಿಯರಿಗೆ ಗೌರವ ಕೊಡುವುದನ್ನು ಕಲಿಸಿ, ದಿನಾಲು ಎದ್ದೇಳುವಾಗ ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಮಿತೆ ಗೌರಿ, ಪ್ರಭಾತೆ ಕರದರ್ಶನಂ ಅಂತ ಹೇಳಿ
ಕೈ ಮುಗಿದುಕೊಂಡು ಹಿರಿಯರಿಗೊಮ್ಮೆ ಕೈ ಮುಗಿದು ಒಮ್ಮೆ ಪ್ರಕೃತಿಗೊಮ್ಮೆ ಕೈ ಮುಗಿದು ಹೊರಗೆ ಬಂದು ಅವರು ಒಮ್ಮೆ ಪ್ರಕೃತಿಯನ್ನು ನೋಡಬೇಕು ಮಕ್ಕಳು. ಆಮೇಲೆ ಅವರ ಏನು ಕೆಲಸಗಳಿವೆ ಅದನ್ನು ಮಾಡುವಂತೆ ಮಾಡಿ. ಸತ್ಯವಾಗಲೂ ಮಕ್ಕಳಲ್ಲಿ ಬದಲಾವಣೆಗಳಾಗ್ತದೆ. ಬದಲಾವಣೆ ಎಲ್ಲಿಂದ ಆಗೋದು? ಬದಲಾವಣೆ ನಮ್ಮ ಮನೆಯಿಂದ ಆಗಬೇಕು. ತಂದೆ ತಾಯಿಗಳದಕ್ಕೆ ಪ್ರೋತ್ಸಾಹ ಕೊಡಬೇಕು. ಅಂತಹ ಪ್ರೋತ್ಸಾಹ ಸಿಕ್ಕಿದರೆ ಮಕ್ಕಳಲ್ಲಿ ತನ್ನಿಂದ ತಾನೇ ಬದಲಾವಣೆಗಳು ಕಂಡು ಒಳ್ಳೆಯ ಬುದ್ಧಿವಂತ ಮಕ್ಕಳಾಗ್ತಾರೆ. ಆದ್ದರಿಂದ ಜ್ಞಾನಾರ್ಜನೆಗೆ ಈ ಒಂದು ಪುಸ್ತಕವನ್ನು 200 ಪುಸ್ತಕಗಳ ಪೆಟ್ಟಿ ಅಂತ ಹೇಳಿದರೆ ಏನು ಕಡಿಮೆ ಅಲ್ಲ. ಒಂದು ವೀಲ್ ಚೇರ್ ಕೊಡಬೇಕು, ಒಂದು ಮಕ್ಕಳ ಇದು ಯಾವುದಕ್ಕೆ ಫೀಸ್ ಕಟ್ಟಲಿಕ್ಕೆ ಫೀಸ್ ಕೊಡಬೇಕು. ಪ್ರತಿಯೊಂದನ್ನು ಗುರುತಿಸಿಕೊಂಡು ಆಸರೆ ಎಲ್ಲರಿಗೂ ಆಶ್ರಯವನ್ನು ಕೊಡ್ತಾ ಇದೆ. ಪ್ರೀತಿಯ ಆಸರೆ. ನನ್ನಲ್ಲಿ ಏನೂ ಇಲ್ಲ ಅಂತ ಹೇಳಿದಾಗ ನಾವಿದ್ದೇವೆ ಅಂತ ಹೇಳುವ ಬಳಗ ಈ ಒಂದು ಕುಂಪರದಲ್ಲಿ ಇದೆ ಅಂತ ಹೇಳಿದರೆ ನಾನು ಫಸ್ಟಾಗಿ ನೋಡ್ತಾ ಇರೋದು. ನನಗೆ ಗೊತ್ತಿಲ್ಲ, ನಾನಿಲ್ಲಿಗೆ ಬಂದು 7 ತಿಂಗಳು ಮಾತ್ರ ಆದದಷ್ಟೇ. ಆ 7 ತಿಂಗಳು ನನಗೆ ತುಂಬ ದೊಡ್ಡ ಅನುಭವಗಳನ್ನು ಕೊಟ್ಟಿದೆ. ಎಷ್ಟು ಅನುಭವ ಅಂತ ಹೇಳಿದರೆ ಅದು ಪ್ರೀತಿಯ ಅನುಭವ. ಇಲ್ಲಿ ಬಂದ ತಕ್ಷಣ ನನಗೆ ಪ್ರತಿಯೊಬ್ಬರು ನಾನು ನೋಡಿಕೊಂಡು ಯಾರಲ್ಲಿ ಏನು ಕೇಳ್ಬೋದು ಅಂತ ಕೇಳಿದಾಗ ನನಗೆ ಅವರ ಒಂದು ಮುಖದಲ್ಲಿ ಬರುವಂತಹ ಆ ನಗು, ಆ ಪ್ರೀತಿ ಕಂಡಾಗ ಇದರಲ್ಲಿ ಧೈರ್ಯವಾಗಿ ಕೇಳ್ಬೋದು ಅಂತ ಹೇಳುವಂತಹ ಮನಸ್ಸು ಬಂತು. ಮೊದಲು ಬೇಕಾದದ್ದು ಬರವಣಿಗೆ ಹೇಳಿದಾಗೆ ಶಾಲೆಯ ಶಿಕ್ಷಕರಿಗೆ ಬೇಕಾದದ್ದು ಬೋರ್ಡು. 8 ಬೋರ್ಡುಗಳು 6,000 ಹಾಗೆ 8 ಜನ ನಮಗೆ ಕೊಟ್ಟರು. ಅಲ್ಲಿ ಧೈರ್ಯ ಬಂತು, ಕೇಳ್ಬೋದು, ನಮ್ಮ ಕುಂಪಲದಲ್ಲಿ ಏನೋ ಬದಲಾವಣೆ ಮಾಡಬಹುದು ಅಂತ. ಹಾಗೆಯೇ ತರಗತಿಗಳಿಗೆ ಬೇಕಾದಂತಹ ಏನೆಲ್ಲ ವಸ್ತುಗಳು ಬೇಕು, ಆ ಒಂದು ತರಗತಿ ಕೋಣೆಯನ್ನು ಗುರುತಿಸುವಂಥದ್ದು, ನೋಟಿಸ್ ಬೋರ್ಡ್ ಮಾಡುವಂಥದ್ದು, ಅದೆಲ್ಲ ನೋಡುವಾಗ ಇದೆಲ್ಲ ಆಗಬೇಕಂತದ್ದು ಅಂತ ಹೇಳಿ ನೋಡಿದಾಗ ಅವೆಲ್ಲ ಒಂದೊಂದೇ ಆಗೋಯಿತು. ಆಮೇಲೆ ಅದು ಶಾಲೆಗೆ ಸುಣ್ಣ ಬಣ್ಣ ಇಲ್ಲದೆ ನಿಮಗೆ ಗೊತ್ತಿರ್ಬೋದು, ಬರುವ ವರ್ಷಕ್ಕೆ ನಮ್ಮ ಕುಂಪಲ ಶಾಲೆಗೆ 50ನೇ ವರ್ಷ. ಆ ಒಂದು ಸುವರ್ಣ ಮಹೋತ್ಸವನ ಆಚರಿಸಬೇಕಾದ್ರೆ ಎಲ್ಲರ ಸಹಕಾರ ಅತಿ ಅಗತ್ಯವಾಗಿ ಬೇಕಾಗಿದೆ. ವಿಜೃಂಭಣೆಯಿಂದ ಮಾಡೋಣ. ಶಾಲೆ ಎಲ್ಲರದು, ನಮ್ಮ ಶಾಲೆ ನಮ್ಮ ಜವಾಬ್ದಾರಿ. ಇದರಲ್ಲಿ ಬೇರೆ ಯಾರ ಜವಾಬ್ದಾರಿ ಇಲ್ಲ. ನಮ್ಮ ಕುಂಪಲ ಶಾಲೆಯ ಜವಾಬ್ದಾರಿ ಯಾರದು? ನಮ್ಮದೇ. ನಾನೀಗ ನೋಡ್ತಾ ಇದ್ದೇನೆ ಹಳೆ ವಿದ್ಯಾರ್ಥಿಗಳ ಪಠ್ಯನು. ಒಬ್ಬರು ಹಳೆ ವಿದ್ಯಾರ್ಥಿಗಳ ನಾವೇ ಅಂತ ಹೇಳಿದಾಗ ಏನೋ ಒಂದು ರೀತಿ ಆನೆ ಬಲೆ ಬಂದಾಗೆ ಆಗ್ತಾಯಿದೆ. ಇರಲಿ, ನನಗಿರೋದು ಕೇವಲ 3 ವರ್ಷಗಳ ಸರ್ವಿಸ್ ಅಷ್ಟೇ. ಆ ಸರ್ವಿಸಲ್ಲಿ ಏನೋ ಒಂದು ಬದಲಾವಣೆ ಮಾಡೋಣ ಅಂತ ಹೇಳಿಕೊಂಡು ಹೋಗಿದ್ದೇನೆ. ಇದು ಖಂಡಿತ ನನ್ನದಲ್ಲ ಕೆಲಸ, ನಿಮ್ಮ ಕೆಲಸವನ್ನು ನೀವೇ ಮಾಡೋದು. ನಾನೊಂದು ಕೇವಲ ಒಂದು ನಿಮ್ಮೊಟ್ಟಿಗೆ ಇರುವಂತಹ ಒಂದು ಮಾರ್ಗದರ್ಶಕಿ ಅಷ್ಟೇ. ನನಗೆಲ್ಲ ಮಾಡೋಣ ಅಂತ ಹೇಳಿದರೆ ಅದನ್ನು ಒಪ್ಪಿಕೊಂಡು ಅಪ್ಪಿಕೊಳ್ಳುವವರು ನೀವು. ನನ್ನದು ಏನೂ ಇಲ್ಲ. ನನಗೆ ಇವರು ನಿಮ್ಮನ್ನು ಸನ್ಮಾನಿಸ್ತೇನೆ ಅಂತೇಳಿ ನನಗೆ ಸತ್ಯವಾಗಲೂ ಒಂದು ರೀತಿ ಇದಕ್ಕೆ ನನಗೆ ಅರ್ಹತೆ ಇದೆಯೋ? ನಾನು ಇಲ್ಲಿ ಬಂದು 7 ತಿಂಗಳಾಗುವಾಗ ಅದೇನು ಇದು ವಿಶೇಷತೆ ಇದೆ? ಏನೂ ಅಲ್ಲ. ನನ್ನ ಈ ಕುಂಪಲಕ್ಕೆ ಇನ್ನೂ ನನ್ನ ಜವಾಬ್ದಾರಿ ಬರಲಿಲ್ಲ. ಅಂಥದ್ರಲ್ಲಿ 7 ತಿಂಗಳಲ್ಲೇ ನಾನು ಗುರುತಿಸಿಕೊಂಡು ಮಾಡಿರಿ ಅಂತ ಹೇಳುವಾಗ ಏನೋ ಸರ್ ನನಗೆ ಮುಜುಗರ ಆಯಿತು, ಖಂಡಿತ ಮುಜುಗರ ಆಯಿತು. ಆದರೂ ಅವರ ಪ್ರೀತಿಗೆ ಕಟ್ಟುಬಿಟ್ಟು, ನಮ್ಮ STM ಸರ್ ಹೇಳಿದಾಗ ಬಿಲ್ಕುಲ್ ಬೇಡ ಅಂತ ಹೇಳಿದೆ. ಆದರೆ ಇವರ ಪ್ರೀತಿಗೆ ಕಟ್ಟುಬಿಟ್ಟು ಅದೇ ಹೇಳಿದ್ದು, ಸರಿ. ನಮ್ಮ ಸಾಗರ ಇದ್ದಾರಲ್ಲ, ಸೂರ್ಯನ ಹಾಗೆ ಶಾಂತವಾಗಿ ಎಲ್ಲರನ್ನು ಅಪ್ಪಿಕೊಳ್ಳುವಂತಹ ಮನುಷ್ಯ. ಅಂತಹ ಮನುಷ್ಯನಿಗೆ ನಾವು ಕರೆದಾಗ ಅಲ್ಲ ಅಂತ ಹೇಳೋದು ಖಂಡಿತ ಸರಿಯಲ್ಲ ಅಂತ ಹೇಳಿಕೊಂಡು ಅವರ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದೇನೆ. ಇದನ್ನು ಗುರುತಿಸಿದ ಏನಂತ ಹೇಳಿದರೆ, ಒಬ್ಬನನ್ನು ಸನ್ಮಾನ ಮಾಡಿದ್ರಂತ ಹೇಳಿದರೆ ನಿಮ್ಮಲ್ಲಿ ಏನೋ ಒಂದು ಅರ್ಹತೆ ಇದೆ, ಅದನ್ನು ಇನ್ನಷ್ಟು ನೀವು ಜವಾಬ್ದಾರಿ ತೆಗೆದುಕೊಂಡು ಮಾಡಬೇಕು ಎನ್ನುವುದೇ ಸೂಚನೆ. ಅದು ಖಂಡಿತ. ಯಾಕಂತ ಹೇಳಿದರೆ ಆ ಸೂಚನೆಗೋಸ್ಕರ ಈ ಒಂದು ನನ್ನನ್ನು ಖಂಡಿತ ನನ್ನಿಂದ ಎಷ್ಟು ಸಾಧ್ಯ ಇಲ್ಲ, ಮಕ್ಕಳ ಕಲಿಕೆ ಅವರ ಉಜ್ವಲ ಭವಿಷ್ಯತ್ತಿಗೆ ದಾರಿದೀಪ. ಆ ದಾರಿದೀಪವನ್ನು ಖಂಡಿತ ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಮಾಡಲಿಕ್ಕೆ ಸಾಧ್ಯ ಇದೆ. ಈ ಆಸರೆ ಬಳಗದವರು ನನ್ನನ್ನು ಕರೆದು ಈ ಒಂದು ಸನ್ಮಾನವನ್ನು ಮಾಡಿದ್ದಾರೆ. ಖಂಡಿತ ನಿಮಗೆ ಚಿರಋಣಿಯಾಗಿರ್ತೇನೆ ಸರ್. ನಿಮ್ಮ ಆಸರೆ ಬಳಗಕ್ಕೆ ನಮ್ಮದೂ ಆಸರೆ ಖಂಡಿತ ನಾವು ಕೊಡ್ತೇವೆ. ಯಾಕಂತ ಹೇಳಿದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಅಂತ ಹೇಳಿದಾಗೆ ನಮಗೆ ಎಷ್ಟೇ ಏನೇ ಬರಲಿ ಎಲ್ಲರಿಗೂ ಗೊತ್ತಿರಬೇಕು, 60% ಮಾತ್ರ ನಮ್ಮದು, 20% ನಮ್ಮ ಸಂಸಾರಕ್ಕೋಸ್ಕರ ನಮ್ಮ ಹಿರಿಯರಿಗೋಸ್ಕರ ಒಂದು ಸೇವ್ ಮಾಡುವಂಥದ್ದು. ಅದರ ನಂತರ ಬರುವಂತಹ 20% ದಾನ ಧರ್ಮಕ್ಕೋಸ್ಕರ ಇರುವಂಥದ್ದು.
20% ಕೊಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ 10% ಆದರೂ ಕೊಡ್ಬೋದು. ಅಂತಹ ಒಂದು ದಾನ ಧರ್ಮವನ್ನು ಮಾಡಿದರೆ ನೀವು 1 ರೂಪಾಯಿ ಕೊಟ್ಟರೆ ಭಗವಂತ 10 ಪಟ್ಟು ನಿಮಗೆ ಕೊಡ್ತಾನೆ. ಯಾಕಂತ ಹೇಳಿದರೆ ಇದು ಸತ್ಯದ ಮಾತು. ಕೈಯಲ್ಲಿ ಇರಬೇಕಾಗಿಲ್ಲ, ನಾವು ಒಬ್ಬರನ್ನು ತೋರಿಸಿದರೆ ಸಾಕು. ಮೇಡಮ್, ನನ್ನ ಕೈಯಲ್ಲಿ ಏನಿಲ್ಲ, ಆದರೆ ಒಬ್ಬ ವ್ಯಕ್ತಿಯನ್ನು ನಾನು ತೋರಿಸ್ತೇನೆ, ಅವರಲ್ಲಿ ಮಾತಾಡಿದರೆ ಸಿಗ್ತದೆ ಅಂತ ಹೇಳಿದರೆ ಆ ದಾರಿ ತೋರಿಸಿದರೆ ಸಾಕು, ಖಂಡಿತ ಶಾಲೆ ಉಜ್ವಲ ಆಗ್ತದೆ. ನಮ್ಮ ಕುಂಪಲ ಶಾಲೆ ಸಾಮಾನ್ಯ ಅಲ್ಲ, ಎಲ್ಲರೂ ನೋಡಿರುವ ಶಾಲೆ, ಎಲ್ಲರೂ ಕಲ್ತಿರುವ ಶಾಲೆ, ಎಲ್ಲರಿಗೂ ವಿದ್ಯೆಯನ್ನು ದಾನ ಮಾಡಿದ ಶಾಲೆ. 50 ವರ್ಷಗಳ ಈ ಒಂದು ಇದನ್ನು ವರ್ಷಗಳನ್ನು ದಾಟಿ ಬಂದಿದೆ ಅಂತ ಹೇಳಿದರೆ ಎಷ್ಟು ವಿದ್ಯಾರ್ಥಿಗಳ ವಿದ್ಯೆಯನ್ನು ಪಡೆದು ಎಷ್ಟೆಷ್ಟು ದೊಡ್ಡ ಸ್ಥಾನದಲ್ಲಿ ಇದ್ದಾರೆ ಎನ್ನುವುದಕ್ಕೆ ಇದೇ ಒಂದು ಸಾಕ್ಷಿಯಾಗಿದೆ. ದಯವಿಟ್ಟು ನಮ್ಮ ಕುಂಪಲ ಶಾಲೆಗೆ ಬನ್ನಿ, ನಮ್ಮ ಮಕ್ಕಳನ್ನು ನೋಡಿ, ಮಕ್ಕಳ ಕಲಿಕೆಗೆ ಪ್ರೋತ್ಸಾಹಿಸಿ. ಕಲಿಕೆಗೆ ಪ್ರೋತ್ಸಾಹ ಇಲ್ಲಿಂದಲೇ ಬಂದಿದೆ. ಆ ಒಂದು ಪ್ರೋತ್ಸಾಹಕ್ಕೆ ಮಕ್ಕಳೊಂದಿಗೆ ಮಕ್ಕಳ ತಾಯಿಯನ್ನು ಕೂಡ ಗುರುತಿಸಿದ್ದೀರಿ. ಧನ್ಯೋಸ್ಮಿ, ಧನ್ಯೋಸ್ಮಿ, ಧನ್ಯೋಸ್ಮಿ. ಈ ನಮ್ಮ ಆಸರೆ ಬಳಗ ಸೂರ್ಯ ಚಂದ್ರ ಇರುವವರೆಗೂ ಬೆಳಗಲಿ. ಇಂತಹ ದಾನವನ್ನು ಇನ್ನಷ್ಟು ಮಾಡುವಂತಹ ಶಕ್ತಿ ಚೈತನ್ಯವನ್ನು ಎಲ್ಲರೂ ಸೇರಿ ಕೊಡೋಣ ಅಂತ ಹೇಳುತ್ತಾ ನನ್ನ 2 ಮಾತುಗಳಿಗೆ ಚುಕ್ಕಿ ನೀಡ್ತೇನೆ. ನಮಸ್ತೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಆಸರೆ ಬಳಗ. ಥ್ಯಾಂಕ್ ಯು.